ಹಲೋ ನಮಸ್ಕಾರ ಎಲ್ಲರಿಗೂ. ರಾಜ್ಯದ ರೈತರಿಗೆ ಮತ್ತೊಮ್ಮೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಉಚಿತವಾಗಿ ನೀವು ಬೋರ್ವೆಲ್ನ ಕೊರೆಸ್ಬೇಕು ಅಂತಂದರೆ ಅದಕ್ಕೆ ಸರ್ಕಾರದವರು ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ. ಸೊ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಆ್ಯಂಡ್ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಉಚಿತವಾಗಿ ₹1 ಕೂಡ ಖರ್ಚು ಮಾಡದೆ ಯಾವ ಥರ ನೀವು ಬೋರ್ವೆಲ್ನ ಕೊರೆಸ್ಬೇಕಾಗತ್ತೆ ಆ್ಯಂಡ್ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಆ್ಯಂಡ್ ಇದೆಲ್ಲ ಪ್ರೊಸೆಸ್ ಯಾವ ಥರ ನಡೆಯುತ್ತೆ, ಸೊ ಯಾವ ಥರ ಇದು ಪ್ರೊಸೀಜರ್ ಎಲ್ಲ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಯೋಜನೆ ಹೆಸರು ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆ ಅಂಥೇಳಿ. ಸೊ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ರೈತರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲದೆ ಇರೋವಂಥವ್ರು ಕೂಡ ಇನ್ನೂ ಸಾಕಷ್ಟು ಜನ ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಗಂಗಾ ಕಲ್ಯಾಣ ಯೋಜನೆ ಅಂತಂದರೆ ಇಲ್ಲಿ ಉಚಿತವಾಗಿ ಬೋರ್ವೆಲ್ ಕೊರೆಸುವ ಒಂದು ವಿಧಾನ ಅಂತಲೇ ಹೇಳ್ಬೋದು. ಸೊ ರಾಜ್ಯದ ರೈತರೆಲ್ಲರೂ ಅಂದರೆ ಅವರೊಂದು ಜಮೀನಲ್ಲಿ ಬೋರ್ವೆಲ್ ಕೊರೆಸ್ಬೇಕು ಅಂತಂದರೆ ಸಾಕಷ್ಟು ಅಮೌಂಟ್ ಖರ್ಚಾಗುತ್ತೆ. ಸೊ ಅತಿ ಸಣ್ಣ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದ ಸರ್ಕಾರದವರು ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ ಜಾರಿಗೆ ತಂದಿರುವಂಥದ್ದು. ಸೊ ಅತಿ ಸಣ್ಣ ರೈತರಿಗೆ ಸ್ವಲ್ಪ ಸರ್ಕಾರದಿಂದ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಸಾಕಷ್ಟು ಜನ ರೈತರು ಈಗಾಗಲೇ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಕಷ್ಟು ರೈತರು ಬಂದುಬಿಟ್ಟು ಬೋರ್ವೆಲ್ನ ಕೊರೆಸಿದ್ದಾರೆ ಉಚಿತವಾಗಿ. ನೀವು ಕೂಡ ಉಚಿತವಾಗಿ ಬೋರ್ವೆಲ್ನ ಮಾಡಿಸ್ಕೋಬೋದು. ಯಾವ ಥರ ಮಾಡಿಸ್ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಯೋಜನೆಗೆ ನೀವು ಮೊದಲನೇದಾಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಅರ್ಜಿಯನ್ನು ಹಾಕಬೇಕು ಅಂದರೆ ಇಲ್ಲಿ ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಹಾಕ್ಬೋದು, ಜೊತೆಗೆ ಆಫ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಸೊ ಆನ್ಲೈನ್ ಮುಖಾಂತರ ಯಾವ ಥರ ಅರ್ಜಿ ಹಾಕಬೇಕು ಅಂದರೆ ಅದರದಾದ ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೀವು ಇದಕ್ಕೆ ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಇದಕ್ಕೆ ಅರ್ಜಿ ಹಾಕಬೇಕು ಅಂದರೆ ನೀವು ಸೈಬರ್ ಸೆಂಟರ್ಗಳಲ್ಲಿ ಹೋಗಿಬಿಟ್ಟು ಅಂದರೆ CSC ಸೆಂಟರ್ಗಳೇನಿರುತ್ತೆ ಅಲ್ಲಿ ಹೋಗಿಬಿಟ್ಟು ಅರ್ಜಿಯನ್ನು ಹಾಕ್ಬೋದು. ಸೊ ಆಫ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಹಾಕ್ಬೋದು. ಇದಕ್ಕೆ ಅದು ಆಫ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕು ಅಂದರೆ ಗ್ರಾಮ 1 ಇರುತ್ತಲ್ಲ, ಸೊ ಅಲ್ಲಿ ಕೂಡ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ಬೋದು. ಇಲ್ಲ ಕರ್ನಾಟಕ 1 ಕೂಡ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ಬೋದು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ. ಸೊ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಹಾಕಿದಾಗ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ, ಜೊತೆಗೆ ಇತ್ತೀಚೆಗೆ ತೆಗೆಸಿರುವಂಥ ಒಂದು 2 ಭಾವಚಿತ್ರಗಳು ಫೋಟೋ ಕೂಡ ಕೊಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಮೊಬೈಲ್ ನಂಬರು. ಸೊ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಒಂದು ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ, ಜೊತೆಗೆ ರೇಷನ್ ಕಾರ್ಡ್. ಸೊ ರೇಷನ್ ಕಾರ್ಡ್ ಕೂಡ ಇಲ್ಲಿ ಕೊಡಬೇಕಾಗತ್ತೆ, ಜೊತೆಗೆ ನಿಮ್ಮ ಒಂದು ಜಮೀನಿನ ಜಮೀನು ಪತ್ರ ಏನಿರುತ್ತೆ ಅದು ಕೂಡ ಇಲ್ಲಿ ಕೊಡಬೇಕಾಗತ್ತೆ, ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ವಿವರ ಸೊ ಅದು ಕೂಡ ಇಲ್ಲಿ ಕೊಡಬೇಕಾಗುತ್ತೆ, ಜೊತೆಗೆ ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಅರ್ಜಿಯನ್ನು ಹಾಕಿದ್ಮೇಲೆ ಏನಾಗುತ್ತೆ ಅಂತೇಳಿ ನೀವು ಕೇಳಿದ್ರೆ ಸೊ ಎಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕೋದು ಅಂತ ಹೇಳಿ ನಿಮಗೆ ಗೊತ್ತಾಯಿತು, ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ತೊಗೊಂಡು ಹೋಗ್ಬಿಟ್ಟು ಅರ್ಜಿಯನ್ನು ಹಾಕೋದು ಅಂತ ಗೊತ್ತಾಯಿತು. ಸೊ ಅರ್ಜಿ ಹಾಕ್ತೀರಾ. ಸೊ ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ಯಾವ ಥರ ಪ್ರೊಸೀಜರ್ ಆಗುತ್ತೆ ಅಂದರೆ ನಿಮ್ಮ ಒಂದು ಅರ್ಜಿಯನ್ನು ಹಾಕಿದಾಗ ಅದು ಕೂಡ ವೆರಿಫಿಕೇಷನ್ ಆಗುತ್ತೆ. ಒಂದು ವೇಳೆ ವೆರಿಫೈ ಆಯಿತು ಅಂತಂದರೆ ನಿಮ್ಮ ಒಂದು ಜಮೀನಿಗೆ ಬಂದುಬಿಟ್ಟು ಜಮೀನಲ್ಲಿ ಯಾವ ಥರ ಜಾಗ ಇದೆ, ಇಲ್ಲಿ ಬೋರ್ವೆಲ್ನ ನಾವು ಕೊರೆಸ್ಬೇಕಾಗತ್ತೆ ಅಂತೇಳಿ ಎಲ್ಲದನ್ನು ಕೂಡ ಸರ್ಕಾರದವರು ಬಂದುಬಿಟ್ಟು ಚೆಕ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ನಿಮ್ಮ ಬೋರ್ವೆಲ್ನ ಕೊರೆಸೋದಕ್ಕೆ ಜಾಗ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವರು ಇನ್ಫಾರ್ಮೇಷನ್ ನಿಮಗೆ ಮೊಬೈಲ್ಗಳ ಮುಖಾಂತರ ಕಳಿಸ್ತಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಿಮ್ಮ ಒಂದು ಜಾಗದಲ್ಲಿ ಈಗ ಆಲ್ರೆಡಿ ಒಂದು ಬೋರ್ವೆಲ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಹೊಸದಾಗಿ ಬೋರ್ವೆಲ್ನ ಕೊರೆಸೋದಕ್ಕಾಗಲ್ಲ. ನೀವೇ ಸ್ವಂತವಾಗಿಲ್ಲ ನಮ್ಗೆ ಅವಶ್ಯಕತೆ ಅಂದರೆ ನೀವು ಪ್ರೈವೇಟಾಗಿ ಹೋಗ್ಬಿಟ್ಟು ಏನೋ ಕೊರೆಸ್ಬೇಕಾಗತ್ತೆ. ಸೊ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಕೂಡ ಇದು ಉಚಿತವಾಗಿ ಸಿಗೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.